ಚಿಲ್ರೆ ರೌಡಿ ನೀನೇನು ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾರ ಹತ್ರ ದುಡ್ಡು ಯಾಕೆ ವಹಿಸ್ಕೊಂಡು ಬಂದಿದ್ಯಾ? ಮತ್ತೆ ನನಗೆ ಆಮಿಷ ಕೊಡ್ತಾ ಇದೆಯಾ ದುಡ್ಡು ಕೊಡ್ತೀನಿ ಅಂತ? ಸರ್ ನಂದೇ ದುಡ್ಡು ಸರ್, ಬಿಟ್ಬಿಡಿ ಸರ್ ಪ್ಲೀಸ್ ಸರ್, ನಿಮ್ ಕೈ ಮುಗಿದೀವಿ ಬಿಟ್ಬಿಡಿ ಸರ್. ಎದ್ದೇಳೋ ಮೇಲೆ. ಯಾಕೋ ಹೀಗ್ ಮಾಡ್ದೆ? ಯಾಕೋ ನನ್ನ ತಂಗಿ ಲೈಫ್ ಹಾಳು ಮಾಡ್ದೆ? ನಾನೇನ್ ಮಾಡ್ದೆ ಅರ್ಜುನ್? ನಾಟಕ ಮಾಡ್ಬೇಡ ವಿಕ್ಕಿ. ಈತು ನನ್ಗೆಲ್ಲ ವಿಷಯ ಹೇಳಿದಾಳೆ. ಲವ್ ಹೆಸರಲ್ಲಿ ಅವಳ ಲೈಫ್ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಯ್ಯೋ, ನಾನು ಏನ್ ಮಾಡ್ದೆ ಅನ್ನೋದನ್ನ ಮೊದ್ಲು ಹೇಳು ಅರ್ಜುನ್. ಅವಳನ್ನ ನಂಬಿಸಿ ಮೋಸ ಮಾಡಿ ಅವಳು ಪ್ರೆಗ್ನೆಂಟ್ ಆಗಿದ್ದಾಳಲ್ಲೋ. ವಿಷಯ ಗೊತ್ತಾದ ಬಂದು ನನ್ನ ಕಾಲ್ ಹಿಡ್ಕೊಳೋದ್ ಬಿಟ್ಟು ಕಾಲರ್ ಹಿಡ್ಕೋತಿದ್ಯಲ್ಲೋ, ಬ್ಯಾಡ್, ವೆರಿ ಬ್ಯಾಡ್. ಏನೋ ರಿತುನೇ ಕಾಡಿ ಬೇಡಿ ನಿನ್ನ ಕಳಿಸಿರ್ಬೋದು, ಮದ್ವೆ ವಿಚಾರ ಮಾತಾಡಿ ಸೆಟ್ಲ್ ಮಾಡಿ ಹೋಗ್ತೀಯ ಅನ್ಕೊಂಡೆ. ಆದ್ರೆ ನೀನು ಒಳ್ಳೆ ಹೀರೋ ತರ ಅಯ್ಯೋ ನನ್ನ ತಂಗಿ ಶೀಲ ಹಾಳು ಮಾಡ್ಬಿಟ್ಟಿಯಲ್ಲೋ ಅಂತ ಕೇಳಕ್ ಬಂದಿದ್ಯಾ? ಅವಳಲ್ಲಿ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ, ಅವಳ ಬಗ್ಗೆ ಇಷ್ಟು ಕೆಟ್ಟಾಗಿ ಮಾತಾಡ್ತಿದ್ಯಾ? ನೀನ್ ಹೀಗೆ ಅಚ್ಚಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಇನ್ನು ಬೆಳಿತಾನೆ ಹೋಗುತ್ತೆ. ನೋಡು ವಿಕ್ಕಿ, ನಾನಿಲ್ಲಿ ನಿನ್ ಜೊತೆ ಜಗಳಾಡಕ್ ಬಂದಿಲ್ಲ, ನಿನ್ ಶತ್ರುವಾಗೂ ಬಂದಿಲ್ಲ, ಈತು ಅಣ್ಣನಾಗಿ ಬಂದಿದ್ದೀನಿ. ಇದಪ್ಪ ಮಾತು. ಈಗ ದಾರಿ ಮುಂದುವರ್ಸು. ಇಂದಲ್ಲ ನಾಳೆ ನೀನ್ ಎಂತವನು ಅಂತ ರೀತಿಗೆ ಅರ್ಥ ಆಗತ್ತೆ ಅಂತ ಸುಮ್ಮನಿದ್ದೆ. ಆದ್ರೆ ವಿಷಯ ಇಷ್ಟು ಮುಂದುವರೆದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ರಿತು ನಿನ್ನನ್ನೇ ನಂಬ್ಕೊಂಡಿದ್ದಾಳೆ, ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ, ನಿನ್ನನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ವಿಕ್ಕಿ, ದಯವಿಟ್ಟು ಅವಳಿಗೆ ಮೋಸ ಮಾಡಬೇಡ ಪ್ಲೀಸ್. ನನ್ನ ಅಕ್ಕನ ಕೈ ಬಿಡಬೇಡ ಅಂತ ನಾನು ಕೇಳ್ಕೊಂಡಿದ್ದೆ, ಬೇಡ್ಕೊಂಡಿದ್ದೆ. ನೀನ್ ಕೇಳಿದ್ಯಾ? ಮದ್ವೆ ಆದ್ಯಾ? ನೀನ್ ಮಾತ್ರ ನನ್ನ ಅಕ್ಕನಿಗೆ ಮೋಸ ಮಾಡಿ ಕೈ ಕೊಟ್ಟು ಬೇರೆ ಅವಳ ಮದ್ವೆ ಆಗ್ಬೋದು. ಆದ್ರೆ ನಾನು ನೀನ್ ಕೇಳ್ಕೊಂಡಿದ ತಕ್ಷಣ ಒಪ್ಕೊಂಡು ನಿನ್ ತಂಗಿನ ಮದ್ವೆ ಆಗ್ಬಿಡ್ಬೇಕಾ? ಆಗಲ್ಲ. ನಾನು ರಿತುನ ಮದ್ವೆ ಆಗಲ್ಲ. ಏಯ್, ಅದೇನು ಮಾಡ್ಕೋತೀಯ ಮಾಡ್ಕೊ ಹೋಗ. ಏಯ್, ಹಾ ಆಯ್ತೇನೆ. ಹ್ಞೂ ಅಕ್ಕ. ಬೃಂದಕ್ಕ, ಕಡ್ಲೆಕಾಯಿ ತಗೊಳ್ಳೋಣ. ಬಾದಾಮಿ ತಿನ್ನೋ ಯೋಗ ಬಂದಿದ್ರು ಇನ್ನು ಚೀಪ್ ಆಗಿ ಕಡ್ಲೆಕಾಯಿ ತಿನ್ನೋಣ ಅಂತಿದ್ಯಲ್ಲೇ. ಎಲ್ಲ ಅಪ್ಪನ್ ಥರಾನೆ. ನಿಂದೇನು ತಪ್ಪಿಲ್ಲ ಬಿಡು, ನಮ್ಮಪ್ಪಂಗೆ ಒಂದು ದಿನಾನು ಬಾದಾಮಿ ತಂದ್ಕೊಡೋ ಯೋಗ್ಯತೆ ಇರ್ಲಿಲ್ಲ. ಬೃಂದಕ್ಕ, ಬಡವರಿಗೆ ಕಡ್ಲೆಕಾಯಿಯ ಬಾದಾಮಿ, ಅಲ್ಪಂಗ ಐಶ್ವರ್ಯ ಬಂದು ಅರ್ಧ ರಾತ್ರಿ ಕೊಡೆ ಹಿಡಿಯೋರ್ಗೆ ಇದೆಲ್ಲ ಎಲ್ಲ ಅರ್ಥ ಆಗ್ಬೇಕು ಹೇಳು. ಸುಮ್ನೆ ನನ್ಗೂ ನಿನ್ಗೂ ಯಾಕೆ ಜಗಳ ಹೇಳು? 1 kg ಕಡ್ಲೆಕಾಯಿ ಕೊಡ್ಸು ಪ್ಲೀಸ್. ಸರಿ ಸರಿ ತಗೋ. ಏನಪ್ಪ ಇಲ್ಲೊಬ್ಬ ಜುಟ್ ಬಿಟ್ಕೊಂಡು ತರ ಕಾಣ್ತಾನೆ, ಎಲ್ಲರೂ ನೋಡಿದ್ಯಾ? ಇಲ್ಲ ಸರ್, ನಾನು ನೋಡಿಲ್ಲ ಸರ್.
ಏಯ್ ಇದ್ಯಾಕೆ ಹಿಂಗ್ ಮುಖ ಮುಚ್ಕೊಂಡಿದ್ಯಾ? ಬಿಸ್ಲೋಕ ಸಿಕ್ಕಾಪಟ್ಟೆ ಬಿಸ್ಲಿದೆ, ಅದು ಕವರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಟ್ಯಾನ್ ಆಗ್ಬಿಡ್ತೀನಿ. ಬಿಸ್ಲ ಲಾ ಪ್ರಾಕ್ಟೀಸ್ ಬಿಟ್ಟು ಹುಚ್ಚಿಯಾಗಿದ್ದಾಳೆ ಅನ್ಸುತ್ತೆ. ಬೇಗ ಬೇಗ ಆ ಬೆಲ್ಲದಚ್ಚು ತಗೊಂಡು ಬಾ. ಸಂಧ್ಯಾ ಅಂದ್ರೆ ಅಷ್ಟೊಂದ್ ಭಯನಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ ಅರ್ಜುನ್? ನೀನ್ ಮಂದನ್ನೇ ಮದ್ವೆ ಆಗ್ಬೇಕು ಅನ್ನೋದು ನಿಮ್ಮಪ್ಪನ ಆಸೆ ಆಗಿತ್ತು, ಆದ್ರೆ ನೀನು ಅವಳ ಮದ್ವೆ ಆಗ್ಲಿಲ್ಲ. ಆದ್ರೆ ಈಗ ನನ್ ಮಗಳ ಮದ್ವೆ ವಿಷಯ ಬಂದಾಗ ನಿಮ್ಮಪ್ಪನ ಆಸೆ ಕನ್ಸೆಲ್ಲ ನಿನಗೆ ನೆನ್ಪಾಗ್ತಾ ಇದ್ಯಾ? ಅರ್ಜುನ್, ಈಗ ನೀನೇನ್ ಮಾತಾಡ್ತಿದ್ಯೋ ಅದು ನೀನಲ್ಲ. ನನ್ನ ಮಗ ಯಾವ ಯೋಚನೆ ಮಾಡ್ದವನೇ ಅಲ್ಲ. ಯಾಕೋ, ಏನಾಯ್ತು? ಯಾಕೀಗ ಮಾತಾಡ್ತಿದ್ಯಾ? ಹೇಳೋ, ಮಾತಾಡು, ಏನಾಯ್ತು? ಓ, ನೀನು ಹೇಳಿ ಅವನಿಗೆ ಮಾತಾಡ್ತಿದ್ಯಾ? ಹತ್ತು ಕರೆದು ಹೀಗೆ ಮಾತಾಡು ಅಂತ ಇವನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು? ಆ ವಿಕ್ಕಿ ಒಬ್ಬ ಲೋಫರ್, ಅಯೋಗ್ಯ. ನಮ್ ಸಂಕಟ ಏನು ಅಂತ ನಿನ್ಗೆ ಅರ್ಥ ಆಗೋದಿಲ್ವಾ? ಅಪ್ಪ ಅಮ್ಮನ ಮಾನ ಮರ್ಯಾದೆ ಗೌರವಕ್ಕೆ ನಿನ್ ಬೆಲೆನೇ ಇಲ್ವಾ ನಿನ್ಗೆ? ಈ ಮದ್ವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ಸತ್ರು ಈ ಮದ್ವೆಗೆ ಒಪ್ಪೋದಿಲ್ಲ. ಚಿಕ್ಕು ಹಾಗನ್ಬೇಡಿ, ಪರಿಸ್ಥಿತಿ ಹಾಗಿಲ್ಲ ಚಿಕ್ಕು. ರಿತು ರಿತು ಅವನಿಲ್ದೆ ಬದುಕಲ್ಲ, ಸತ್ತೇ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಚಿಕ್ಕು. ಏನ್ ಮಾಡೋಣ ಹೇಳಿ? ನನಗೆ ನನ್ನ ತಂಗಿ ಜೀವನೇ ಮುಖ್ಯ. ಅದೇನೇ ಆದ್ರೂ ಅವಳು ನನ್ನ ಕಣ್ಮುಂದೆ ಜೀವಂತವಾಗಿರೋದೇ ಮುಖ್ಯ. ನಿಮಗೆ ನಿಮ್ ಗೌರವ ಮುಖ್ಯನೋ ಇಲ್ಲ ನಿಮ್ಮ ಮಗಳ ಜೀವ ಮುಖ್ಯನೋ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ನೋಡಿ, ನಾಳೆನೇ ಎಂಗೇಜ್ಮೆಂಟ್ ನಡಿಬೇಕಂತಂದಿದ್ದಾರೆ. ನಾನು ಹೂ ಅಂದಿದ್ದೆ. ನಿಮ್ಮೆಲ್ರಿಗೂ ರೀತು ಚೆನ್ನಾಗಿರ್ಬೇಕು ಅಂತಂದ್ರೆ
ಎಂಗೇಜ್ಮೆಂಟ್ಗೆ ಸಿದ್ಧತೆ ಮಾಡ್ಕೊಳ್ಳಿ. ಬಿಡೋ ಬಿಡೋ ನೀನ ನಾನೇನ್ ಮಾಡಿಲ್ಲ ಬಿಡೋ ನೀನ. ಗೆಟಪ್ ಬದಲಾಗಿರೋದಕ್ಕೆ ನಾನು ಯಾರು ಅಂತ ಗೊತ್ತಾಗ್ತಿಲ್ವಾ ನಿನಗೆ? ಪೊಲೀಸ್ನವ್ರಿಗೆ ಧಮಕಿ ಆಗ್ತೀಯನೋ ನೀನು? ಏಯ್ ಮಗನೇ, ಏರೋಪ್ಲೇನ್ ಹಸ್ಬಿಟ್ಟು ರುಬ್ಬ ಬಿಡ್ತೀನಿ. ಸರ್ ಬಿಟ್ಬಿಡಿ ಸರ್, ನಂದೇನು ತಪ್ಪಿಲ್ಲ, ಬಿಟ್ಬಿಡಿ ಸರ್. ಆ ಬ್ಯಾಗಲ್ಲಿ ದುಡ್ಡಿದೆ, ಬೇಕಾದ್ರೆ ಆ ದುಡ್ಡನ್ನ ತಗೊಂಡು ನನ್ನ ಬಿಟ್ಬಿಡಿ ಸರ್. ನಾನು ಏನಾದ್ರೂ ಓಡೋಗ್ಬಿಡ್ತೀನಿ. ಚಿಲ್ರೆ ರೌಡಿ ನೀನು. ನೀನೇನು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಯಾರ ಹತ್ರ ದುಡ್ಡು ಯಾಕೆ ವಹಿಸ್ಕೊಂಡು ಬಂದಿದ್ಯಾ? ಮತ್ತೆ ನನಗೆ ಆಮಿಷ ಹೊಡ್ತಾ ಇದೆಯಾ ದುಡ್ಡು ಕೊಡ್ತೀನಿ ಅಂತ? ಸರ್ ನಂದೇ ದುಡ್ಡು ಸರ್, ಬಿಟ್ಬಿಡಿ ಸರ್ ಪ್ಲೀಸ್ ಸರ್, ನಿಮ್ ಕೈ ಮುಗಿದೀನಿ ಬಿಟ್ಬಿಡಿ ಸರ್. ಸರ್ ನಾನು ಏನ್ ತಪ್ಪು ಮಾಡಿಲ್ಲ, ಬಿಟ್ಬಿಡಿ ಸರ್ ಪ್ಲೀಸ್ ಸರ್, ನಿಮ್ ಕೈ ಮುಗಿದೀನಿ ಬಿಟ್ಬಿಡಿ ಸರ್. ಇದೆಲ್ಲ ಗೋಡನ್ನ ಕರ್ಕೊಂಡ್ ಬಂದಿಲ್ಲ, ಬಿಟ್ಬಿಡಿ ಸರ್ ಪ್ಲೀಸ್ ಸರ್. ಮಗನೇ, ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲೋ? ನಿನಗೆ ಈ ತರ ಹೇಳಿದ್ರೆ ಬಾಯ್ ಬಿಡೋನಲ್ಲ ನೀನು. ಮಾಡ್ತೀನಿ ತಾಳು. ಸರ್ ಬಿಟ್ಬಿಡಿ ಸರ್ ಪ್ಲೀಸ್ ಸರ್, ನಾನೇನ್ ತಪ್ಪು ಮಾಡಿಲ್ಲ ಪ್ಲೀಸ್ ಸರ್, ಬೇಡ ಸರ್. ಸಾಯಿ ಮಗನೇ, ನಿಮ್ಮಂತವ್ರಿಗೆ ಭಾರ್ಗವಿಯವರೇ ಸರಿ. ಅವ್ರು ಬರ್ಲಿ ಮಗನೇ, ಮಾರಿ ಮಾರಿ ಹಬ್ಬನೇ ನಡೆಯುತ್ತೆ. ನೀನೇ ನಿಜ ಎಲ್ಲ ಕಕ್ತಿ ಅವಾಗ. ಯಾಕೆ ನೀನು ನಮ್ಮ ಹೊಟ್ಟೆ ಉರಿಸ್ತಾ ಇದ್ಯಾ? ನೀನಾದ್ರೂ ಅಪ್ಪ ಅಮ್ಮ ನನ್ಗೆ ಮೋಜೆ ಬೇಡ ಅಂತ ಹೇಳೆ. ಯಾಕೆ ಹೇಳ್ಬೇಕು? ನಾನ್ ವಿಕ್ಕಿನೇ ಮದ್ವೆ ಆಗೋದು. ಯಾಕೆ ರಿತು ಇಷ್ಟು ಹಠ ಮಾಡ್ತಿದೀಯಾ? ಅವ್ನ್ ಸರಿ ಇಲ್ಲ, ಅವ್ನ ಹಿಂದೆ ಸುತ್ತಬೇಡ ಅಂತ 1000 ಸಲ ಹೇಳಿದೀವಿ. ಸಂಧ್ಯಾಗಾಗಿದ್ದ ಅನ್ಯಾಯ ನೋಡಿದ್ಮೇಲೆನು ಹೀಗಾಡ್ತಿದ್ಯಲ್ಲ, ನಿಂಗೇನೋ ತಲೆ ಕೆಟ್ಟಿದೀಯಾ? ನೋಡು, ಅವನ್ ಸವಾಸ ಬೇಡ, ನನ್ ಮಾತ್ ಕೇಳು ರಿತು. ಆಗಲ್ಲ ಅಜ್ಜಿ, ನಾನ್ ವಿಕ್ಕಿನ ಲವ್ ಮಾಡ್ತಾ ಇದ್ದೀನಿ. ಅವನಿಲ್ದೆ ನನಗೆ ಬದುಕಕ್ ಆಗಲ್ಲ. ಅಷ್ಟಕ್ಕೂ ನನ್ ವಿಚಾರದಲ್ಲಿ ತಲೆ ಹಾಕೋದು ನೀವ್ಯಾರು? ಜಯಂತ್, ಹೊಡಿರಿ, ಯಾಕೆ ಸುಮ್ನಾದ್ರಿ? ನಾ ಹೊಡಿಯೋದ್ ಬಿಟ್ಟು ಬೇರೆ ಇನ್ನೇನ್ ಬರುತ್ತೆ ನಿಮ್ಗೆ ಹೇಳಿ? ಅಪ್ಪ ಅಪ್ಪ ಅಂತಿರಲ್ಲ, ನನ್ಗೇನ್ ಬೇಕು, ನನ್ಗೇನ್ ಬೇಡ, ಏನ್ ಇಷ್ಟ ಅಂತ ಒಂದ್ಸಲನಾದ್ರೂ ಕೇಳಿದೀರಾ? ನೀವೊಬ್ಬ ಅಪ್ಪನ?